ಕಂಪ್ನಿ ನಾನು 5 ಇಯರ್ಸಿಂದ ಕೇಳ್ತಾ ಇದ್ದೀನಿ. ನಾವು ಫಾರ್ವರ್ಡಲ್ಲಿ ಇನ್ನರ ಬಂದು ಎಲ್ಲರೂ ಕೊಟ್ಟು ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದರೆ ಫಸ್ಟು ಹೆಣ್ಮಕ್ಳಿಗಂತೂ ತುಂಬ ಯೂಸ್ ಆಗುತ್ತೆ ಇದು. ಫಸ್ಟ್ ಆಫ್ ಆಲ್ ಏನು ಹೇಳ್ಬೇಕಂದ್ರೆ ಫಸ್ಟ್ ಕಡಿಮೆ ರೇಟ್ ಅಂತಲೇ ಹೋಗ್ತಾರೆ ಹೆಣ್ಮಕ್ಳು. ಎಲ್ಲಿ ಕಡಿಮೆ ಸಿಗುತ್ತೋ ಅಲ್ಲಿ ಹೋಗ್ತಾರೆ. ಅದು ಕ್ವಾಲಿಟಿ ಮೇಂಟೈನು ಅದು ಹೇಗಿರುತ್ತೆ ಅಂತ ಏನೂ ಗೊತ್ತಾಗಲ್ಲ. ಫಸ್ಟ್ ಕ್ವಾಲಿಟಿ ಇದೆಯಾ ಇಲ್ವಾ ಅಂತಲೂ ನೋಡಲ್ಲ. ಇದು ನಮಗೇನು 50 ರೂಪಾಯಿಗೋ 30 ರೂಪಾಯಿ ಅಂಥ ಪ್ರಾಡಕ್ಟ್ ಇದೆಯಾ ಅಂತ ಸಿಗುತ್ತೆ. ಅದು ಒಂದು ಲಿಪ್ಸ್ಟಿಕ್ಗೆ ನಾನೇ ಕೇಳ್ತಾ ಇರ್ತೀನಿ, ನನ್ನ ಹತ್ರ ಬಂದು ಕೇಳ್ತಾರೆ ಕಾರ್ನರ್ಗೆ. ನಾನು ಯಾವುದಾದ್ರೂ ಒಂದು ಬ್ರ್ಯಾಂಡ್ ಕೊಡ್ತಿದ್ದೀನಿ ಅಂದರೆ ಒಂದು 500 800 ಅಂತಂದರೆ ಅವೇ ನಮ್ಗೆ ಬೇಡ, ಅಷ್ಟೊಂದು ಕಾಸ್ಟ್ಲಿನ 50 ರುಪೀಸಲ್ಲಿ ಸಿಗುತ್ತಾ, ನಮ್ಮ ಹತ್ರ ನೈಲ್ ಪಾಲಿಶ್ ಆದ್ರೂ ಹಂಗೆ ಕೇಳ್ತಾರೆ. ಅದಕ್ಕೆ ಫಸ್ಟು ಹೆಣ್ಮಕ್ಳು ತಿಳ್ಕೊಳ್ಳೋದು ಏನಂದರೆ ಫಸ್ಟ್ ಒಂದು ಬ್ರ್ಯಾಂಡ್ ನೋಡಿ, ಅದು ಕ್ವಾಲಿಟಿ ನೋಡಿ, ದುಡ್ಡು ಹೋದ್ರೂ ಪರವಾಗಿಲ್ಲ. ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂತ ನಾವು ಯೂಸ್ ಮಾಡ್ತೀವಿ ಪ್ರಾಡಕ್ಟನ್ನ. ಹಾಳು ಮಾಡ್ಕೋಬೇಕು ಅಂತ ಅನ್ಕಲ್ಲ, ಅದನ್ನು ತಿಳ್ಕೊಬೇಕು. ಮೇಡಮ್ ತುಂಬ ಚೆನ್ನಾಗಿ ಹೇಳ್ಕೊತಾರೆ, ಅವ್ರಿಗಂತೂ ತುಂಬ ಥ್ಯಾಂಕ್ಸ್. ಅವರು 4 hours 5 hours ಹೇಳಿದ್ದಾರೆ, ತುಂಬ ಗ್ರೇಟ್ ನಿಜವಾಗ್ಲೂ. ಅಷ್ಟು ಅವರ್ಸ್ ನಾವು ಒಂದು ನೀರು ಸಮೇತ ಕುಡಿತಾ ಇಲ್ಲ ಅವರು, ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಯೂಸ್ಫುಲ್ ಆಗಿದೆ ಎಲ್ಲರಿಗೂ ಹೆಣ್ಮಕ್ಳಿಗೆ. ಇದೇ ಥರ ನಾಳೆ ನೀವೆಲ್ಲ ಇಂಪ್ರೂವ್ ಮಾಡಿಕೊಂಡು ಒಳ್ಳೆ ಪ್ರಾಡಕ್ಟ್ ತೊಗೊಂಡು ಮೇಕಪ್ ಎಲ್ಲ ಚೆನ್ನಾಗಿ ಮಾಡ್ಕೊಳ್ರಿ, ವೆಸ್ಟೇಜ್ ಕಂಪ್ನಿ ತಗೊಳ್ರಿ. ಅವ್ರು ಹೇಳಿದ್ರು ಕೆಮಿಕಲ್ ಇರಲ್ಲ, ಎಲ್ಲ ಆರ್ಗಾನಿಕ್ ಅಂತ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ಎಲ್ಲಿ ನೋಡಿದ್ರು ಕೆಮಿಕಲ್ ಅಂತ. ಸ್ಕಿನ್ ನೋಡಿದ್ರೆ ಕಡಿಮೆ ರೇಟೆಲ್ಲ ಯೂಸ್ ಮಾಡಿ ಎಲ್ಲ ಪಿಗ್ಮೆಂಟೇಷನ್ ಬರ್ತಾ ಇದೆ, ಪಿಂಪಲ್ಸ್ ಬರ್ತಾ ಇದೆ, ಸ್ಕಿನ್ ಎಲ್ಲ ಟ್ಯಾನ್ ಆಗ್ತಾ ಇದೆ, ಈ ಥರ ಎಲ್ಲ ಆಗ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ಮತ್ತು ಆಯಿಂಟ್ಮೆಂಟ್ ಹಚ್ಕೊಂಡು ಬಿಟ್ಟಿದ್ದಾರೆ ಎಲ್ಲ ತುಂಬ ಜನ, ಕಡಿಮೆ ರೇಟ್ ಸಿಗುತ್ತೆ, ಬೇಗ ಬೆಳಗಾಗ್ಬಿಡ್ತೀವಿ ಅಂತ. ಫಸ್ಟ್ ಅದನ್ನು ನಿಲ್ಲಿಸ್ಬಿಟ್ಟು ವೆಸ್ಟೇಜ್ ಕಂಪ್ನಿ ಅವ್ರು ಮೇಡಮ್ ತುಂಬ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಾರೆ. ಇದೆಲ್ಲ ಫುಲ್ ಆರ್ಗಾನಿಕ್, ನೀವು ಚೆನ್ನಾಗಿ ಯೂಸ್ ಮಾಡ್ಬೋದು. ನಿಮ್ಮ ಸ್ಕಿನ್ನು ಇನ್ನು ಏನೇನು ಇಂಪ್ರೂವ್ಮೆಂಟ್ ಎಲ್ಲ ಚೆನ್ನಾಗಿರುತ್ತೆ, ಕಲರ್ ಆಗಲಿ ಇಲ್ಲಾಂದ್ರೆ ಪಿಂಪಲ್ಸ್ ಬರಲ್ಲ, ಏನೂ ಬರಲ್ಲ ಅಂತ, ಅಷ್ಟು ನ್ಯಾಚುರಲ್ ಆಗಿದೆ ಅಂತ ಹೇಳ್ತಿದಾರಲ್ಲ. ಖಂಡಿತ ನೀವೆಲ್ಲ ಯೂಸ್ ಮಾಡಿ, ಮೇಕಪ್ ಎಲ್ಲ ಇದರಿಂದನೇ ಮಾಡ್ಕೊಳ್ಳಿ. ನೀವು ಮತ್ತೆ ನಿಮ್ಮ ಪಾರ್ಲರ್ ಆಗಲಿ ನಿಮ್ಮ ಕ್ಲೈಂಟ್ಸ್ಗಾಗಲಿ ಯೂಸ್ ಮಾಡಿ.